ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಭು ಹಕ್ಕಿ, ಭಾರತೀಯ ವಿದೇಶಾಂಗ ಸೇವಾಧಿಕಾರಿ. ಪ್ರಸ್ತುತ ದಕ್ಷಿಣ ಚೈನಾದಲ್ಲಿ ಭಾರತದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಒಂದು 100 ವರ್ಷಗಳ ಹಿಂದೆ ಹಾವೇರಿ ಅಂತ ಭಾಗದಲ್ಲಿ ಯಾವುದೇ ಶಾಲಾ ಕಾಲೇಜು ಇರದೇ ಇಂಥ ಸಂದರ್ಭದಲ್ಲಿ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು, ಶ್ರೀ ಮಹಾಂತ ಸ್ವಾಮಿಗಳು ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ದೂರದರ್ಶಿತ್ವದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಕಾಳಜಿ, ಅವರ ದೂರದರ್ಶಿತ್ವಕ್ಕೆ ನಾನು ಸದಾ ಚಿರಋಣಿ. ಯಾಕೆಂದರೆ ನಾನು ಸಹಿತ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿ. ಇವತ್ತು ಮಹಾಸ್ವಾಮಿಯ ಶ್ರೀ ಮೃತ್ಯುಂಜಯ ವಿದ್ಯಾಪೀಠ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀನಿ ಅಂತ ವಿಚಾರ ಕೇಳಿ ಬಹಳ ಸಂತೋಷ ಆಯಿತು. ನಾನು ಸಹಿತ ಶ್ರೀ ಮೃತ್ಯುಂಜಯ ವಿದ್ಯಾಪೀಠದ ವಿದ್ಯಾರ್ಥಿ. 1994ರಿಂದ 1999ರವರೆಗೆ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅವಕಾಶ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನನಗೆ ಎಲ್ಲ ಗುರು ವೃಂದದಿಂದ ಸಿಕ್ಕಂಥ ಪ್ರೋತ್ಸಾಹ, ವಾತ್ಸಲ್ಯ, ಹಾಗೆ ಎಲ್ಲ ಗೆಳೆಯರ ಕಾಳಜಿ ಮುಂದೆ ನಾನು ನನ್ನ ವೃತ್ತಿಯಲ್ಲಿ KS ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಹಾಗೂ 2008ರಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲಿಗನಾಗಿ ಭಾರತೀಯ ವಿದೇಶಾಂಗ ಸೇವೆಯನ್ನು ಸೇರಲಿಕ್ಕೆ ಸಾಕಷ್ಟು ಕೊಡುಗೆ ನೀಡ್ತು ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ನೋವಿನ ಸಂಗತಿ ಅಂದರೆ ಪ್ರೊಫೆಸರ್ NC ಅಕ್ಕಿಯವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರದೇ ಇದ್ದದ್ದು. ನಾನು ಪ್ರತಿ ಸಾರಿ ಮಹಾಸ್ವಾಮಿಗೆ ಬಂದಾಗ ನಾನು ಅವ್ರು ಭೇಟಿ ಆಗ್ತಿದ್ದೆ. ಬಹಳ ಉತ್ಸಾಹದಿಂದ ಈ ಶತಮಾನೋತ್ಸವವನ್ನು ಮಾಡಬೇಕು, ಅದಕ್ಕೆ ನೀನು ದಯವಿಟ್ಟು ಬರಲೇಬೇಕು ಅಂತ ಹೇಳಿ ನನಗೆ ಭಾಳ ಕೇಳ್ತಾಯಿದ್ರು. ಇವತ್ತು ಅವರು ಇಲ್ಲ, ಆದರೆ ಶತಮಾನೋತ್ಸವ ಸಮಾರಂಭ ಬಹಳ ಯಶಸ್ವಿಯಾಗಿ ಡಿಸೆಂಬರ್ 9ನೇ ತಾರೀಕಿಗೆ ನಡೀತಾ ಇದೆ ಅನ್ನುವಂಥ ವಿಚಾರ ಬಹಳ ಸಂತೋಷದ ಸಂಗತಿ ಕೂಡ. ನಿಮ್ಮೆಲ್ಲರ ಹಾಗೆ ನಾನು ಸಹಿತ ಈ ಕಾರ್ಯಕ್ರಮಕ್ಕೆ ಬಹಳ ಕಾತರದಿಂದ ಎದುರು ನೋಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ, ವಿದ್ಯಾದಾನ ಮಾಡಿದಂಥ ಗುರುವೃಂದವನ್ನು ಮತ್ತೆ ಭೇಟಿಯಾಗಿ, ಹಾಗೆ ನಮ್ಮ ಎಲ್ಲ ಗೆಳೆಯರನ್ನು ಭೇಟಿಯಾಗುವಂಥ ಅವಕಾಶ ನಮ್ಮೆಲ್ಲರಿಗೂ ಸಿಗುತ್ತೆ. ಎಲ್ಲರೂ ಸೇರೋಣ, ಈ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳೋಣ. ಮಂಗಳವು ಮೃತ್ಯುಂಜಯ ಸ್ವಾಮಿಗೆ, ಮೃತ್ಯುಂಜಯ ಸ್ವಾಮಿಗೆ, ಮೃತ್ಯುಂಜಯ ಸ್ವಾಮಿಗೆ.